ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿದೆ. ಜನನಿಬಿಡ ಪ್ರದೇಶದಲ್ಲಿಯೇ ಪತನಗೊಂಡಿದೆ ವಿಮಾನ. 133 ಜನ ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಬಿದ್ದೋಗಿದೆ. ಇಲ್ಲಿ ಟೇಕ್ ಆಫ್ ಆದಂಥ ಕೆಲವು ಕ್ಷಣಗಳಲ್ಲಿ ದುರಂತ ಆಗಿ ಹೋಗಿದೆ. ಅಹಮದಾಬಾದ್ನಲ್ಲಿ ದೊಡ್ಡ ಟ್ರಾಜಿಡಿ ಇದು. 133 ಜನ ವಿಮಾನದಲ್ಲಿ ಇದ್ದರು. ಕೆಳಗಡೆ ಜನನಿಬಿಡ ಪ್ರದೇಶದ ಮೇಲೆ ಬಿದ್ದಿದೆ ಅಂತ ಮಾಹಿತಿ ಇದೆ. ಜನಗಳ ಮೇಲೆ ಬಿದ್ದು ಅವ್ರಿಗೂ ತೊಂದರೆ ಆಗಿದೆಯಾ, ವಿಮಾನದ ಒಳಗಿದ್ದಂಥ 133 ಜನ ಏನಾದರೂ, ಎಲ್ಲವುಗಳ ಬಗ್ಗೆ ಅಪ್ಡೇಟ್ಸ್ ಇನ್ನಷ್ಟೇ ನಮಗೆ ಸಿಗಬೇಕಾಗಿದೆ. ಇದು ಆ ಒಂದು ವಿಮಾನ ಪತನದ ದೃಶ್ಯ. ಇದು ದೊಡ್ಡ ಹೊಗೆ ಎದ್ದುಬಿಟ್ಟಿದೆ. ಇಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಅಹಮದಾಬಾದ್ನ ವಿಮಾನ ಬಿದ್ದು ಹೋಗಿದೆ. ಇಲ್ಲಿ ಈ ನತದೃಷ್ಟ ವಿಮಾನದಲ್ಲಿ 133 ಜನ ಪ್ರಯಾಣ ಮಾಡ್ತಾ ಇದ್ರು. ನತದೃಷ್ಟ ವಿಮಾನ 133 ಜನ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆದಂಥ ಕೆಲವು ಕ್ಷಣಗಳಲ್ಲಿ ಈ ವಿಮಾನ ಬಿದ್ದು ಹೋಗಿರೋದು ಅಹಮದಾಬಾದ್ನಲ್ಲಿ. ಮೊನ್ನೆ ಮ್ಯಾಚ್ ಆಯ್ತಲ್ಲ IPLದು, ಅದೇ ಅಹಮದಾಬಾದಲ್ಲಾಗಿರ್ತಕ್ಕಂತಹ ದುರಂತ ಇದು. ಇದೀಗ ಇಲ್ಲಿ ಈ ವಿಮಾನದಲ್ಲಿ ಹೊಗೆ ಬರ್ತಾ ಇರೋದು ನೋಡಿದ್ರೆ ಇದನ್ನು ಯಾರೇ ಆದರೂ ಈ ಥರದ ಟ್ರ್ಯಾಜಿಡಿಗಳನ್ನು ಕಂಡಿರುವವರು, ತೀರಾ ಅದು ಎತ್ತರದಿಂದ ಒಂದು ವೇಳೆ ಕುಸಿದಿದ್ದರೆ, ತುಂಬ ಹೈಟಲ್ಲಿತ್ತು, ಅಲ್ಲಿಂದ ಬಿದ್ದು ಹೋಗಿದೆ ಅಂದರೆ ಉಳಿದಿರೋ ಚಾನ್ಸಸ್ ಬಹಳ ಕಡಿಮೆ. ಅಥವಾ ಇನ್ನೂ ಟೇಕ್ ಆಫ್ ಆಗಿದ್ದು ತುಂಬ ಎತ್ತರಕ್ಕೆ ಹೋಗಿರಲಿಲ್ಲ, ಅಷ್ಟಲ್ಲೇ ದುರಂತ ನಡೆದಿದೆ ಅಂತ ಹೇಳಿದಾಗ ಕೆಲವು ಜನ ಉಳಿಯಬಹುದು, ಇಲ್ಲದಿದ್ದರೆ ಅದು ಗ್ಯಾರಂಟಿ ಇಲ್ಲ. ಏನಾಗುತ್ತೆ, ವಿಮಾನ ಬಿದ್ದು ಒಂದು ಕ್ರ್ಯಾಶ್ ಆಗಿ ಅಲ್ಲಿ ಪೆಟ್ಟು ಬಿದ್ದು ತೀರಿಕೊಳ್ಳೋದು ಒಂದು ಭಾಗ. ವಿಮಾನವೇ ಸುಟ್ಟು ಹೋಗಿ ಬ್ಲಾಸ್ಟ್ ಆಗಿಬಿಡುತ್ತಲ್ಲ, ಒಂದು ಆ ಬೆಂಕಿಯಿಂದನೂ ಜನ ಸಾಯಬಹುದು, ಚಾನ್ಸಸ್ ಇರುತ್ತೆ. ಇನ್ನೊಂದು ಆ ದಟ್ಟ ಹೊಗೆ ಎದ್ದು ಬಿಡುತ್ತಲ್ಲ, ನಿಮಗೆ ಲಂಗ್ಸಲ್ಲಿ ಅದು ಬ್ಲಾಕ್ ಆಗಿಬಿಡುತ್ತೆ. ನಿಮಗೆ ದಟ್ಟ ಹೊಗೆ ಮನುಷ್ಯನಿಗೆ ಆಮ್ಲಜನಕವೇ ಸಿಗದಂತೆ ಮಾಡಿಬಿಡುತ್ತೆ. ನೋಡಿ, ಈ ದಟ್ಟ ಹೊಗೆ ಚಾನ್ಸಸ್ ಇದೆಯಾ ಗೊತ್ತಿಲ್ಲ. 133 ಜನ ಇದ್ದು ಪ್ರಯಾಣಿಕರು, ಇಬ್ಬರಲ್ಲ ಇದರಲ್ಲಿ. 133 ಜನಗಳ ಹಣೆ ಬರಹ ಗೊತ್ತಿಲ್ಲ. ಕೈ ಮುರಿದಿದೆಯಾ, ಕಾಲು ಮುರಿದಿದೆಯಾ, ಬದುಕಿದ್ದಾರಾ ಇಲ್ವಾ, ಇನ್ನಷ್ಟೇ ನಾವು ಈ ಒಂದು ಅಪ್ಡೇಟ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಕೆಲವೇ ಟೇಕ್ ಆಫ್ ಆಗಿದೆ, ಕೆಲವೇ ಕ್ಷಣಗಳಲ್ಲಿ. ಗುಜರಾತ್ನಲ್ಲಿ ಏರ್ ಇಂಡಿಯಾದ ವಿಮಾನ ಪತನ ಆಗಿರೋದಿದು. ಏರ್ ಇಂಡಿಯಾ ವಿಮಾನ ಪತನ ಆಗ್ತಾ ಇದ್ದಂದರೆ ದಟ್ಟ ಹೊಗೆ ಬಂದಿದೆ. ಇಲ್ಲಿ ಸರ್ದಾರ್ ಪಟೇಲ್ ಏರ್ಪೋರ್ಟ್ನಿಂದ ಹೊರಟಿತ್ತು ಈ ನತದೃಷ್ಟ ವಿಮಾನ. ಟೆಕ್ನಿಕಲ್ ಫೇಲ್ಯೂರ್, ತಾಂತ್ರಿಕ ದೋಷದ ಕಾರಣದಿಂದಾಗಿ ವಿಮಾನ ಬಿದ್ದು ಹೋಗಿದೆ. ಇಲ್ಲಿ ವಸತಿ ಪ್ರದೇಶ, ಜನನಿಬಿಡ ಪ್ರದೇಶದಲ್ಲೇ ಬಿದ್ದು ಹೋಗಿದೆ ವಿಮಾನ. ಏರ್ ಇಂಡಿಯಾ ವಿಮಾನ ಬಹಳ ದೊಡ್ಡ ಹೆಸರಿರ್ತಕ್ಕಂಥ ವಿಮಾನ ಏರ್ ಇಂಡಿಯಾ. ಅಂಥ ವಿಮಾನವೇ ತಾಂತ್ರಿಕ ದೋಷದ ಕಾರಣದಿಂದಾಗಿ ಬಿದ್ದು ಹೋಗ್ಬಿಟ್ಟಿದೆ. ಇಲ್ಲಿ ಇದೀಗ ಗುಜರಾತಲ್ಲಿ ಪತನ ಆಗಿರೋದು ಏರ್ ಇಂಡಿಯಾ ವಿಮಾನ. ಇದು ವಿಮಾನ ಬಿದ್ದಿರೋದು, ಬೆಂಕಿ ಹೊತ್ಕೊಂಡಿರೋದು, ಹೊಗೆ ಬರ್ತಾ ಇರೋದು ನೋಡಿದರೆ ಬಹಳ ಜನ ಉಳಿದಿರುವ ಸಾಧ್ಯತೆ ಬಹಳ ಕ್ಷೀಣ ಅಂತ ಹೇಳಬಹುದು. ಉಳಿದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆ ಸಾಧ್ಯತೆ ಬಹಳ ಕ್ಷೀಣಿಸಿದೆ ಇಲ್ಲಿ ಅಂತೇಳಿ. ಯಾಕಂದರೆ ಆ ಲೆವೆಲ್ಗೆ ಅದರಲ್ಲಿ ಒಂದು ಹೊಗೆ ಬರ್ತಾ ಇದೆ, ಗಗನವೇ ಕಾಣಿಸ್ತಾ ಇಲ್ಲ, ಆ ಮಟ್ಟಕ್ಕೆ ಒಂದು ಹೊಗೆ ಆವರಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಲೆಕ್ಕ ಹಾಕಿ ಆ ವಿಮಾನ ಯಾವ ರೀತಿಯಲ್ಲಿ ಅದು ಅಪಘಾತಕ್ಕೀಡಾಗಿದೆ ಅಂತ ಹೇಳಿ. 133 ಜನ ಪ್ರಯಾಣಿಕರು, ಅದ್ರ ಎಷ್ಟು ಬೇಗ ಅಲ್ಲಿಗೆ ರಶ್ ಆಗಿರ್ತಾರೆ. ಅವರನ್ನು ಅಗ್ನಿಶಾಮಕ ಸಿಬ್ಬಂದಿ ಆಗಲಿ, ಅಥವಾ ಆ್ಯಂಬುಲೆನ್ಸ್ಗಳಾಗಲಿ, ಅಥವಾ ಅಲ್ಲಿನ ಸೆಕ್ಯೂರಿಟಿ ಆಗಲಿ, ರಕ್ಷಣಾ ಸಿಬ್ಬಂದಿ ಆಗಲಿ, ಎಷ್ಟು ಬೇಗ ವಿಮಾನದ ಬಳಿಗೆ ರೀಚ್ ಆಗ್ತಾರೋ, ಎಷ್ಟು ಬೇಗ ಬೆಂಕಿ ಆರಿಸ್ತಾರೋ, ಆಮೇಲಷ್ಟೇ ಈ ಪಿಕ್ಚರ್ ಸಿಗಲಿಕ್ಕೆ ಸಾಧ್ಯ. ವಿಮಾನ ಬರೀ ಸುಟ್ಟು ಹೋಗಿರೋದಾ, ಅದು 2 ಹೋಳಾಗ್ಬಿಟ್ಟಿದೆಯಾ, ಅದರ ಟೈಲ್ ಏನಾಯಿತು, ಅದರ ಮೂತಿ ಭಾಗ ಏನಾಗಿದೆ, ಮಧ್ಯದ ಭಾಗ ಬಿರುಕು ಬಿಟ್ಟಿದೆಯಾ, ಜಾರಿದೆಯಾ, ಪ್ರಯಾಣಿಕರು ಯಾರಾದರೂ ಒಂದಷ್ಟು ಭಾಗ ಆದಾಗ ಬೇರೆ ಭಾಗದ ಒಂದಷ್ಟು ಜನ ಉಳ್ಕೊಂಬಿಟ್ರ, ಬೆಂಕಿ ಬೇರೆ ಕಡೆ ಬಿದ್ದು, ಇದೆಲ್ಲ ಬ್ಲಾಕ್ ಬಾಕ್ಸ್ ನಮಗೆ ಸಿಕ್ಕ ಮೇಲೆ ಇದರ ವಿವರಗಳು ಏನೇನು ಕಾರಣಕ್ಕೆ ಈ ವಿಮಾನ ಪತನ ಆಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕು. ಅಹಮದಾಬಾದಲ್ಲಾಗಿರ್ತಕ್ಕಂತಹ ವಿಮಾನ ಪತನ ಘಟನೆ ಇದು. ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಂದರೆ ತುಂಬ ಹೈಟಿಂದ ಬಿದ್ದಿರಲಿಕ್ಕಿಲ್ಲ. ಇದು ಕೆಲವು ಕ್ಷಣಗಳಂತ ಬಂದಾಗ ತುಂಬ ಹೈಟಿಂದ ಬಿದ್ದಿರಲಿಕ್ಕಿಲ್ಲ. ಇನ್ನೂ ಟೇಕ್ ಆಫ್ ಆಗಿ ಅದು ಸಾಗ್ತಾ ಹಂತವಾಗಿ ಪೈಲಟ್ ಏನು ಮಾಡ್ತಾನೆ, ವಿಮಾನವನ್ನು ಅದನ್ನು ಇನ್ನೂ ಎತ್ತರಕ್ಕೆ ಅದನ್ನು ಹಾರಿಸ್ತಾ ಇರ್ತಾನೆ. ಅದೇ ಟೇಕ್ ಆಫ್ ಆಗಿ ಸ್ವಲ್ಪ ಸೆಕೆಂಡ್ಸ್ ಆಗಿತ್ತು ಅಂದಾಗ ತುಂಬ ಎತ್ತರ ಇರಲಿಕ್ಕಿಲ್ಲ. ಅದು ಪ್ರಯಾಣಿಕರು ಬದುಕುವ ಚಾನ್ಸಸ್ಸನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು. ಬದುಕೇ ಬಿಟ್ಟಿರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಇದೀಗ ಇಲ್ಲಿ ಆ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹೈಟ್ ಕಡಿಮೆ ಇದ್ದಾಗ, ಅಥವಾ ಯಾವ ಸ್ವರೂಪದಲ್ಲೇ ಬಿದ್ದಿದೆ. ಒಂದು ಕಲ್ಲು ಮೇಲಕ್ಕೆ ಎಸ್ದಾಗ ತಪ್ಪಂತ ಬೀಳುತ್ತೆ, ಆ ಥರ ಬಿದ್ದಿದೆಯಾ ಇದು. ಆ ಥರ ಬಿದ್ದಾಗ ನಿಮ್ಗೆ ಅದರದ್ದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಯಾವಾಗ ಕಲ್ಲೊಂದು ಮೇಲಕ್ಕೆ ಎಸ್ತು